ಬಿಗ್ ಬಾಸ್ ಅನ್ನ ಗೆಲ್ತಾರ ಹಳ್ಳಿ ಹೈದ ಗಿಲ್ಲಿ. ಎಲ್ಲೆಲ್ಲೂ ಕೂಡ ಗಿಲ್ಲಿಯದ್ದೇ ಮಾತು. ಗಿಲ್ಲಿ ಹಾಸ್ಯಕ್ಕೆ ಇಡೀ ಕರ್ನಾಟಕವೇ ಫುಲ್ ಫಿದಾಗಿ ಹೋಗಿಬಿಟ್ಟಿದೆ. ಮಳವಳ್ಳಿಯ ಕಾಮಿಡಿ ಸ್ಟಾರ್ ಪರ ವ್ಯಾಪಕ ಕ್ಯಾಂಪೇನ್ ಮನೆ ಮಾಡಿದೆ. 111 ದಿನದ ಆಟ. ಬಿಗ್ ಸ್ಟಾರ್ ಗಿಲ್ಲಿ ಆಗಿದ್ದಾರೆ. ಜನರ ಮನಸ್ಸನ್ನ ಗೆದ್ದಾಗಿದೆ. ಕಪ್ಪನ್ನ ಗೆಲ್ತಾರ ಅನ್ನುವಂತಹ ಕುತೂಹಲ ಇದೆ. ರಾತ್ರಿ ಅದಕ್ಕೆ ಉತ್ತರವೂ ಕೂಡ ಸಿಗುತ್ತೆ. ರಾಜ್ಯದ ಮೂಲೆ ಮೂಲೆಯಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಈಗ ಗಿಲ್ಲಿಯದ್ದೇ ಜಾದು. ಸರ್ ಬಿಗ್ ಬಾಸ್ ಇವತ್ತು ಫೈನಲ್ಲು. ನಾವು ಗಿಲ್ಲಿ ಅವ್ರ ಫ್ಯಾನು. ಗಿಲ್ಲಿ ಅವರೇ ಗೆಲ್ಲಬೇಕು. ಗಿಲ್ಲಿ ಅವರೇ ಗೆಲ್ತಾರೆ. ಓಕೆ ಸರ್. ಅಂದರೆ ಫುಲ್ ಎಂಟರ್ಟೈನ್ಮೆಂಟ್ ಮಾಡಿದಾರಲ್ವಾ ಸರ್. ಆ ಬಿಗ್ ಬಾಸ್ ಅಂದ್ರೇ ಎಂಟರ್ಟೈನ್ಮೆಂಟು ಅಲ್ವಾ. ಸೊ ಅವರಾಗಿ ರಿಯಾಲಿಟಿ ಆಗಿದ್ದಾರೆ. ಅವ್ರು ಹೇಗಿದ್ದಾರೆ ಅವ್ರು ಹಾಗೇ ಇದ್ದಾರೆ. ಬಂದು ಚೇಂಜ್ ಆಗಿಲ್ಲ. ಮತ್ತೆ ಯಾರೋ ಬಂದರು ಮತ್ತೆ ಇನ್ನೊಬ್ರು ಬಂದು ಇದಾದರು ಅಂತ ಅಂದ್ಬಿಟ್ಟು ಅವ್ರು ಚೇಂಜ್ ಆಗಿಲ್ಲ. ಅವ್ರು ಫಸ್ಟ್ ಹೇಗೆ ಒಳಗಡೆ ಹೋದ್ರೋ ಈಗ ಹೊರಗಡೆ ಬರೋವರೆಗೂ ಅವ್ರಾಗೇ ಇದ್ದಾರೆ. ಸೊ ಹಾಗಾಗಿ ಅವರೇ ಗೆಲ್ಲಬೇಕು ಸರ್. ಹಳ್ಳಿ ಮಕ್ಕಳು ಬರಲಿ ಸರ್ ಮೇಲೆ. ಬೇರೆಯವ್ರು ಗೆದ್ರು ಅಂತಂದರೆ ಎಲ್ಲೋ ಒಂದು ಕಡೆ ಅದು ಬೇಜಾರಾಗುತ್ತೆ ಸರ್. ಅವರು ಟಫ್ ಕಾಂಪಿಟೇಟರೇ ಸರ್. ಬಟ್ ಆದರೆ ಈಗ ಬಿಗ್ ಬಾಸ್ ಅಂತಂತಂದರೆ ಒಂದು ರಿಯಾಲಿಟಿ ಶೋ ಅಲ್ವಾ ಸರ್. ರಿಯಾಲಿಟಿ ಶೋ ಅಂತಂದರೆ ರಿಯಲ್ ಆಗಿರೋದು ಅಲ್ಲಿ ಗಿಲ್ಲಿ ಒಬ್ಬನೇ ಸರ್. ಸೊ ಹಾಗಾಗಿ ಗಿಲ್ಲಿ ಅವ್ರು ಗೆಲ್ಲಬೇಕು ಅನ್ನೋದು ಆಸೆ. ಗಿಲ್ಲಿ ಅವರೇ ಗೆಲ್ತಾರೆ ಅಂದ್ಕೊಂಡಿದ್ದೀವಿ. ಯಾಕಂದರೆ ಅವ್ನು ರಿಯಾಲಿಟಿ ಆಗಿದ್ದಾರೆ. ಎಲ್ಲರೂ ಬಿಗ್ ಬಾಸ್ ಆಟ ಆಡೋಕ್ಕೋಸ್ಕರ ಇದು ಮಾಡ್ತಾರೆ. ಆಟನ ಅರ್ಥ ಮಾಡ್ಕೊಂಡು ಅವ್ನು ರಿಯಾಲಿಟಿ ಆಗಿದ್ದಾರೆ. ಟಫ್ ಕಾಂಪಿಟೇಟರು, ಜಾಸ್ತಿ ಓಟ್ಸು ಅವ್ರ ಕಡೆನೇ ಇದೆ. ತುಂಬ ಫ್ಯಾನ್ಸ್ ಇದ್ದಾರೆ ಅವ್ರಿಗೆ. ಸೊ ಅವರೇ ಗೆಲ್ತಾರೆ ಅಂದ್ಕೊಂಡಿದ್ದೀವಿ ಸರ್. ನಾವು ಗಿಲ್ಲಿನೇ ಗೆಲ್ಲಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದೀವಿ. ಆಟ ತುಂಬ ಚೆನ್ನಾಗಿ ಓಡ್ತಾ ಇದೆ. ಎವ್ರಿ ಇಯರ್ಸ್ ನೋಡ್ತಾನೆ ಇರ್ತೀವಿ. ತುಂಬ ಚೆನ್ನಾಗಿ ಬರ್ತಾ ಇದೆ. ಗಿಲ್ಲಿ ಗೆಲ್ಲಬೇಕು ಅಂತ ನಮ್ಮ ಆಸೆ. ವೋಟ್ ಮಾಡಿದ್ದೀರಾ? ಓ ಸರ್, ವೋಟ್ ಮಾಡಿದ್ದೀವಿ. ರೆಗ್ಯುಲರ್ ವೋಟ್ ಮಾಡ್ತಾನೆ ಇರ್ತೀವಿ. ಯಾರು ಗಿಲ್ಲಿ ಬಿಟ್ಟರೆ ಬೇರೆ ಇನ್ಯಾರು ಗೆಲ್ಬೋದು? ಇಲ್ಲ ಸರ್, ನಾವು ಆಟ ಎಕ್ಸ್ಪೆಕ್ಟೇಷನ್ ಪ್ರಕಾರ ಅವ್ರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ನಮ್ಗೆ ಗಿಲ್ಲಿ ಗೆಲ್ಲಬೇಕು. ಓಕೆ. ಧನುಷ್ ಚೆನ್ನಾಗಿ ಆಡಿದ್ದಾನೆ. ಟಾಸ್ಕ್ ಮಾಸ್ಟರ್ ಎಲ್ಲ ಅಂದಿದ್ದಾರೆ. ಬಟ್ ನನಗೆ ಅವನಿನ್ನೂ ಒಪಿನಿಯನ್ ಹೇಳೋದ ಚೆನ್ನಾಗಿ ಹೇಳ್ಬೋದಿತ್ತು ಅನಿಸುತ್ತೆ. ಧನುಷ್ ಇಷ್ಟ, ಗಿಲ್ಲಿ ಇಷ್ಟ. ಬಟ್ ಸಪೋರ್ಟು ಗಿಲ್ಲಿಗಿದೆ. ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಆಡಿದ್ದಾನೆ. ಇವೆಂದು ಅವ್ನು ಮಾತು ಹೇಳ್ಬೇಕಾದ್ರೂ ಒಪಿನಿಯನ್ ಕೊಡಬೇಕಾದ್ರೂ ಕರೆಕ್ಟಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಗಿಲ್ಲಿಯದ್ದೇ ಮಾತಾಗಿದೆ. ಗಿಲ್ಲಿ ನಾಡಿನ ಜನರ ಮನೆಯ ಮಾತಾಗಿದ್ದಾನೆ. ಬಟ್ ಕಪ್ಪನ್ನು ಗೆಲ್ಲೋದು ಮಾತ್ರ ಬಾಕಿ ಇರುವಂಥದ್ದು. ಈಗಾಗಲೇ ಅದಕ್ಕೂ ಕೂಡ ಕ್ಷಣಗಣನೆ ಆರಂಭ ಆಗಿದೆ. ಕಿಚ್ಚ ಸುದೀಪ್ ಅವರು ಗಿಲ್ಲಿಯವರ ಕೈಯನ್ನು ಹಿಡಿದು ಮೇಲೆತ್ತುತ್ತಾರಾ?